ಚುನಾವಣೆಗಳ ಘೋಷಣೆ ಆಗ್ತಾ ಇದ್ದಂತೆ ಅನೇಕ ಹಿರಿಯ ರಾಜಕಾರಣಿಗಳು ಟ್ವೀಟ್ ಮಾಡಿದ್ದಾರೆ. ಅಮಿತ್ ಶಾ, ಮೋದಿ ನಾಯಕತ್ವದಲ್ಲಿ ಬಿಹಾರ ಜಂಗಲ್ ರಾಜ್ನಿಂದ ಅಭಿವೃದ್ಧಿಯ ಕಡೆಗೆ ಹೋಗಿದೆ. ಬಿಹಾರದ ಅಭಿವೃದ್ಧಿ ಆಡಳಿತಕ್ಕೆ ಮೋದಿ ಹೊಸ ದಿಕ್ಕು ತೋರಿಸಿದ್ದಾರೆ. ಶಿಕ್ಷಣದ ಜೊತೆ ಪ್ರತಿ ವಲಯದಲ್ಲೂ ಐತಿಹಾಸಿಕ ಬದಲಾವಣೆಗಳಾಗಿದ್ದಾವೆ. ಬಿಹಾರದಲ್ಲಿ NDA ಮೈತ್ರಿಕೂಟ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ. ಅಭಿವೃದ್ಧಿ ರಾಜಕಾರಣದಲ್ಲಿ ಬಿಹಾರಕ್ಕೆ ಗೆಲುವು ಸಿಗುತ್ತೆ, ಅಮಿತ್ ಶಾ ಹೇಳಿದ್ದಾರೆ. ತೇಜಸ್ವಿ ಯಾದವ್, ನವೆಂಬರ್ 14 ಸುವರ್ಣಾಕ್ಷರಗಳಲ್ಲಿ ಬರೆದಿಡುವ ಐತಿಹಾಸಿಕ ದಿನ ಆಗಬೇಕು. ಪ್ರತಿಯೊಬ್ಬರೂ ಘಟಬಂಧನ್ ಗೆಲುವಿಗೆ ಸಮರ್ಪಣಾ ಭಾವದಿಂದ ದುಡಿಯೋಣ. ತೇಜಸ್ವಿ ಯಾದವ್ ಅಧಿಕಾರಕ್ಕೆ ಬಂದರೆ ಎಲ್ರಿಗೂ ಸರ್ಕಾರಿ ನೌಕರಿ ಕೊಡಿಸ್ತಾರೆ. 20 ವರ್ಷದಲ್ಲಿ 100ಕ್ಕೂ ಹೆಚ್ಚು ಹಗರಣಗಳು ನಡೆದಿದ್ದಾವೆ ಬಿಹಾರದಲ್ಲಿ. ಬಿಹಾರ ರಾಜ್ಯಕ್ಕೆ ಮಾನಸಿಕ ಅಸ್ವಸ್ಥತೆಯಿಂದ ಇರುವ ಮುಖ್ಯಮಂತ್ರಿ ಬೇಡ, ಕೈ ಮುಗಿದು ಬೇಡುವ CM ಬೇಡ, ಸಿಂಹದಂತೆ ಘರ್ಜಿಸುವ CM ಬೇಕು. ನವೆಂಬರ್ 14ಕ್ಕೆ ತೇಜಸ್ವಿ ಯಾದವ್ ಗೆಲುವಿನ ಸಂಭ್ರಮದಲ್ಲಿ ಭಾಗಿಯಾಗಿ ಅಂತ ಟ್ವೀಟ್ ಮಾಡಿದ್ದಾರೆ. ಈ ಟ್ವೀಟ್ ಮಾಡುವ ಮೂಲಕ INDA ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ನಾನೇ CM ಆಗೋದು ಅನ್ನೋದನ್ನು ತೇಜಸ್ವಿ ಯಾದವ್ ಮತ್ತೊಮ್ಮೆ ಸ್ಪಷ್ಟಪಡಿಸಿದಂಗಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ ಮಾಡಿ ಗೆಲುವಿನ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ನಂಬರ್ಸ್ ತುಂಬ ಇದ್ದಾವೆ, ಆ ನಂಬರ್ಗಳಿಗೆ ಪೂರ್ತಿ ಡೀಟೇಲ್ ಆಗಿ ಹೋಗೋದು ಬೇಡ. CM ಸ್ಥಾನಕ್ಕೆ ಸೂಕ್ತ ಅಭ್ಯರ್ಥಿ ಯಾರು ಅನ್ನೋದು ಒಂದು ಪ್ರಶ್ನೆ ಇದೆ. ಇದರ ಸಿ ವೋಟರ್ನವರು ಮಾಡಿರುವಂಥ ಸರ್ವೆನಲ್ಲಿ ಇದು ಬಹಳ ಕುತೂಹಲಕಾರಿ ಸಂಖ್ಯೆ ಅನಿಸುತ್ತೆ ನನಗೆ. ಮೇ, ಜೂನ್, ಜುಲೈ ಮತ್ತು ಸೆಪ್ಟೆಂಬರ್ ಇಷ್ಟು ತಿಂಗಳಲ್ಲಿ ಮಾಡಿದ್ದಾರೆ. 18, 17, 17, 16% ವೈಸ್ ನಿತೀಶ್ ಕುಮಾರರ ಪಾಪ್ಯುಲಾರಿಟಿ ಸೆಪ್ಟೆಂಬರ್ದು ಬಂದಿಲ್ಲ, ಅಲ್ಲಿ ಕೆಳಗೆ ಹೋಗ್ತಾ ಹೋಗುತ್ತೆ. ತೇಜಸ್ವಿ ಯಾದವ್ 37, 35, 34, 35 ಮತ್ತೆ ಸೆಪ್ಟೆಂಬರ್ಗೆ. ಪ್ರಶಾಂತ್ ಕಿಶೋರ್ ಪಾಪ್ಯುಲಾರಿಟಿ ನೋಡಿ, 16%, 18%, 19%. ಸೆಪ್ಟೆಂಬರ್ ವೇಳೆಗೆ 23% ಪಾಪ್ಯುಲಾರಿಟಿಗೆ ಪ್ರಶಾಂತ್ ಕಿಶೋರ್ ಬಂದಿದ್ದಾರೆ. ಒಂದು ಇಂಟ್ರೆಸ್ಟಿಂಗ್ ಫೆನಾಮಿನಾ ಅಂತೂ ನಡೀತಾ ಇದೆ ಬಿಹಾರದಲ್ಲಿ. ಅಂತಿಮವಾಗಿ ಏನಾಗುತ್ತೆ ಅನ್ನೋದನ್ನು ನೋಡೋಣ.